ನಾಯಕತ್ವ ಗೊಂದಲದ ನಡುವೆ ಶಾಸಕರ ಫಾರಿನ್ ಟ್ರಿಪ್ ಈಗಾಗಲೇ ಇವತ್ತು ರಾತ್ರಿ ಶುರು ಆಗ್ಬಿಡುತ್ತೆ. ರಾತ್ರಿ ಆಸ್ಟ್ರೇಲಿಯಾ ಫ್ಲೈಟ್ ಹತ್ತಾರೆ. ಒಟ್ಟು 20 ಜನ ಶಾಸಕರುಗಳು, 20 ಜನ ನಾಯಕರು ಇಂದಿನಿಂದ ಮಾರ್ಚ್ 1ನೇ ತಾರೀಕಿನವರೆಗೆ ವಿದೇಶ ಪ್ರವಾಸವನ್ನ ಮಾಡ್ತಾರೆ. ಇದು ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇದರಲ್ಲಿ ಕೇವಲ ಶಾಸಕರು ಮಾತ್ರ ಇಲ್ಲ, ಅಂದ್ರೆ ವಿಧಾನಸಭೆಯಲ್ಲಿ ಇದ್ದವರು ಮಾತ್ರ ಅಲ್ಲ, ವಿಧಾನ ಪರಿಷತ್ ಸದಸ್ಯರು ಸಹ ಇದ್ದಾರೆ. ವಿಧಾನ ಪರಿಷತ್ ಸದಸ್ಯರಿಂದಲೂ ಸಹ ಈ ಒಂದು ಟ್ರಿಪ್ ಇರುವಂತಹ ಕಾರಣಕ್ಕಾಗಿ ಬಹಳಷ್ಟು ಒಂದು ಕಡೆ ಚರ್ಚೆ ನಡೀತಾ ಇದೆ, ಮತ್ತೊಂದು ಕಡೆಗೆ ಕುತೂಹಲ ನಡೀತಾ ಇದೆ. ಕಾರಣ ಏನು ಅಂದರೆ ಅವರೆಲ್ಲ ಹೇಳ್ತಾ ಇರೋದೇನೆಂದರೆ ನಾವು ಅಧ್ಯಯನದ ಕಾರಣಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ, ಅಂದರೆ ಅಧ್ಯಯನದ ನೆಪದಲ್ಲಿ ವಿದೇಶ ಪ್ರವಾಸವನ್ನು ಹೊರಡ್ತಿದ್ದಾರೆ ಶಾಸಕರು ಅನ್ನೋದು. ಇನ್ನು ಈ ವಿಚಾರ ಬಹಳಷ್ಟು ಜನ ಆರಂಭಿಕ ಹಂತಗಳಲ್ಲಿ ಒಂದು 25 ಜನ ಶಾಸಕರು ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಅದರ ಸಂಖ್ಯೆ 20ಕ್ಕೆ ಇಳಿದಿದೆ. ಕಾರಣ ಏನಂದರೆ ಅಪ್ಪಿತಪ್ಪಿ ಏನಾದರೂ ವರಿಷ್ಠರ ಕೆಂಗಣ್ಣಿಗೆ ನಾವು ಗುರಿ ಆಗ್ಬೋದು ಅನ್ನುವಂತಹ ಕಾರಣಕ್ಕಾಗಿ ಒಂದು 5 ರಿಂದ 8 ಜನ ಶಾಸಕರುಗಳು ಈ ಒಂದು ಫಾರಿನ್ ಟ್ರಿಪ್ಪಿಂದ ವಾಪಸ್, ಅಂದರೆ ಯಾವುದೇ ಕಾರಣಕ್ಕೂ ಹೋಗೋದಕ್ಕೆ ನಿರ್ಧಾರವನ್ನು ಮಾಡೋದಿಲ್ಲ. ಆದರೆ ಉಳಿದಿರುವಂತಹ 20 ಜನ ಶಾಸಕರುಗಳೇನಿದ್ದಾರೆ, 20 ಜನ ನಾಯಕರುಗಳೇನಿದ್ದಾರೆ, ಆ 20 ಜನ ನಾಯಕರುಗಳು ಕೆಲವೊಬ್ಬರು ತಮ್ಮ ಕುಟುಂಬ ಸಮೇತರಾಗಿ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಇವತ್ತೆಷ್ಟು ಡೇಟು? 17ನೇ ತಾರೀಕು. ಇವತ್ತಿನಿಂದ ಮಾರ್ಚ್ 1ನೇ ತಾರೀಕಿನವರೆಗೆ 3 ದೇಶಗಳಿಗೆ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ. ಅದರಲ್ಲಿ ಇವತ್ತು ನೇರವಾಗಿ ಬೆಂಗಳೂರಿನಿಂದ ಹೊರಡೋದು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಫಾರಿನ್ ಟ್ರಿಪ್ಪಲ್ಲಿ ಇರ್ತಾರೆ. ಆದರೆ ಜನಪ್ರತಿನಿಧಿಗಳು ಹೇಳೋದು ಗೊತ್ತಲ್ಲ, ಅಲ್ಲಿ ಅಧ್ಯಯನಕ್ಕೆ ಹೋಗ್ತೀವಿ ಅಂತ. ಆದರೆ ಗೊತ್ತು, ರಿಯಾಲಿಟಿ ಎಲ್ರಿಗೂ ಗೊತ್ತು. ರಾಜಕೀಯ ಬೇಗುದಿ ಏನಾಗ್ತಾ ಇದೆ, ರಾಜಕೀಯದ ಆಟಗಳು ಏನು ನಡೀತಿದ್ದಾವೆ, ಯಾರ ಬಣ್ಣದವರು ಹೋಗ್ತಾ ಇದ್ದಾರೆ, ಯಾಕೆ ಕೇವಲ ಒಂದೇ ಬಣ್ಣದವರು ಹೋಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇರೋರು, ಅದರಲ್ಲಿ ಬಹುತೇಕರಿರೋದು ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಶಾಸಕರುಗಳೇ. ಯಾಕೆ ಹಳೆ ಮೈಸೂರಿನ ಭಾಗದ ಶಾಸಕರುಗಳಿಲ್ಲ ಅನ್ನುವಂತಹ ಪ್ರಶ್ನೆ ಇಟ್ಟಾಗ, ಅಥವಾ ಯಾಕೆ ಬೆಂಗಳೂರು ಸರೌಂಡಿಂಗಲ್ಲಿರುವಂತಹ ಶಾಸಕರು ಈ ಒಂದು ಅಧ್ಯಯನದಲ್ಲಿ ಒಬ್ಬರು ಭಾಗಿಯಾಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ಮಾಡಿದಾಗ ಹಲವು ಅನುಮಾನಗಳು ಸೃಷ್ಟಿಯಾಗ್ತವೆ. ಆ ಹಲವು ಅನುಮಾನಗಳು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಇವರೆಲ್ಲರೂ ಸಹ ಬಹುತೇಕ ಸಿದ್ದರಾಮಯ್ಯನವರ ಬಣದವರೇ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ಇಲ್ಲಿ ಮೇಲ್ನೋಟಕ್ಕೆ ಅವ್ರು ಏನೇ ಹೇಳಲಿ, ಅಧ್ಯಯನ ಅಥವಾ ಅದು ಇದು ಅಂತ ಏನೇ ಹೇಳಿದ್ರು ರಿಯಾಲಿಟಿ ಇರೋದೇ ಬೇರೆ. ಎಲ್ಲರೂ ಸಹ ಒಂದೇ ಬಣ, ಅಂದರೆ ಸಿದ್ದರಾಮಯ್ಯ ಬಣದವರೇ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ರಾಜಕೀಯ ರಣತಂತ್ರಗಳು ಒಳಗಡೆ ನಡೀತಾ ಇದ್ದಾವೆ. ಅದರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ನಾಯಕತ್ವ ಚರ್ಚೆ ಬೆನ್ನಲ್ಲೇ ಕೂಡ ಕಾಂಗ್ರೆಸ್ನ 22 ಶಾಸಕರು ವಿದೇಶ ಪ್ರವಾಸ ಕೈಗೊಳ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಯಾರು ಸ್ಪಾನ್ಸರ್ ಮಾಡಿದಾರೋ ಹೋಗೋರುಂಟು, ಸೊ ಕಳ್ಸ್ಕೊಂಡ್ ಕೊಡೋರು ಉಂಟು ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ. ಅದ್ರ ಬೆನ್ನಲ್ಲೇ ಕೂಡ ಈಗ ಇವತ್ತು ರಾತ್ರಿ 8 ಗಂಟೆ ಸುಮಾರಿಗೆ ಆಸ್ಟ್ರೇಲಿಯಾ ಪ್ರವಾಸವನ್ನ 22 ಜನ ಶಾಸಕರು ಕೂಡ ಕೈಗೊಳ್ತಾ ಇದ್ದಾರೆ. ಅದ್ರಲ್ಲಿ ಪರಿಷತ್ ಸದಸ್ಯರು ಇದ್ದಾರೆ, ಜೊತೆಗೆ ಶಾಸಕರು ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಶಾಸಕರು ಎಲ್ಲರೂ ಕೂಡ ವಿದೇಶ ಪ್ರವಾಸ ಕೈಗೊಳ್ತಾ ಇರುವಂತದ್ದು ಸ್ವಂತ ದುಡ್ಡಿನಲ್ಲಿ ಅನ್ನುವಂತ ಮಾತನ್ನ ಸ್ವತಃ ಹಲವು ಶಾಸಕರು ಕೂಡ ವ್ಯಕ್ತಪಡ್ತಾ ಇದ್ದಾರೆ. ಸೊ ಒಂದು ಬಲ್ಲ ಮೂಲಗಳ ಪ್ರಕಾರ ಇಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ ಮೇಟ್ ಕೊಡುವಂತ ಲೆಕ್ಕಾಚಾರದ ಭಾಗವಾಗಿ ವಿದೇಶ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಸಿಎಂ ಸಿದ್ದರಾಮಯ್ಯ ಅವರ ಬಣ ಈ ಒಂದು ಲೆಕ್ಕಾಚಾರದಲ್ಲಿ ಕೂಡ ವಿದೇಶ ಪ್ರವಾಸವನ್ನು ಕೈಗೊಳ್ತಿದೆ ಅನ್ನುವಂತ ಕೂಡ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಹಾಗಾಗಿ ಇವತ್ತು ರಾತ್ರಿ ವಿದೇಶ ಪ್ರವಾಸವನ್ನು ಕೈಗೊಂಡ್ರೆ ಮಾರ್ಚ್ 1ನೇ ತಾರೀಕು ವಾಪಸ್ ಆಗ್ತಾರೆ. ಮಾರ್ಚ್ 6ನೇ ತಾರೀಕು ಬಜೆಟ್ ಕೂಡ ಮಂಡನೆ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಟ್ಟಿದೆ. ಒಂದು ನಾಯಕತ್ವ ಬದಲಾವಣೆ ಚರ್ಚೆಗಳು ಜೋರಾಗಿ ನಡೀತಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣ ನೇರವಾಗಿ ಕೌಂಟರ್ ಅನ್ನು ಕೊಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರಿಗೆ. ಸೊ ಮಗದೊಂದ್ ಕಡೆ ಡಿ ಕೆ ಶಿವಕುಮಾರ್ ಬಣ ಕೂಡ ಸೊ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಳಗಕ್ಕೆ ತಿರುಗೇಟನ್ನು ಕೊಡ್ತಾ ಇದೆ. ಈ ಹಗ್ಗ ಜಗ್ಗಾಟದ ನಡುವೆ ಇವತ್ತು ಶಾಸಕರು ವಿದೇಶ ಪ್ರವಾಸ ಕೈಗೊಳ್ತಾ ಇರುವಂತದ್ದು ಹತ್ತು ಪ್ರಶ್ನೆಗಳು ಕೂಡ ಹುಟ್ಟು ಹಾಕಿರುವಂತದ್ದು. ಅಂದ್ರೆ ಒಂದು ಅರ್ಥದಲ್ಲಿ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಚೆಕ್ ಮೇಟ್ ಕೊಡುವಂತ ಲೆಕ್ಕಾಚಾರದಲ್ಲಿ ವಿದೇಶ ಪ್ರವಾಸವನ್ನು ಕೈಗೊಳ್ತಾ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ. ಹಾಗಾಗಿ ಇವತ್ತಿನ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಸಾಕಷ್ಟು ಕುತೂಹಲ ಕಡಿಮೆ ಮಾಡಿಕೊಟ್ಟಿದೆ. ಜಗದೀಶ್, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.